ದೆಹಲಿ ಕಾರ್ ಸ್ಫೋಟದ ಹಿಂದಿನ ಕೈಗಳು ಯಾರದ್ದು ಅಂತ ಹೇಳಿ ಒಂದು ಕಡೆ ತನಿಖೆ ನಡೀತಾ ಇದ್ರೆ ಇನ್ನು ಕಾರ್ ಸ್ಫೋಟವಾಗಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಗೆ ಲಭ್ಯವಾಗಿದೆ. ಸರಿಯಾಗಿ ಸಂಜೆ 6:50 ಕಾರ್ ಸ್ಫೋಟಗೊಂಡಿದೆ. ಸಿಗ್ನಲ್ ಅಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ i20 ಕಾರ್ ಬ್ಲಾಸ್ಟ್ ಆಗಿರೋದು ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ತುಂಬಾ ದೂರ ತನಕ ಭೂಮಿ ಶೇಕ್ ಆದಂತ ಅನುಭವ ಆಯಿತು. ಭಾರೀ ಶಬ್ದ ಎಲ್ಲ ಕೇಳಿಸ್ತು ಅಂತ ಹೇಳಿ ಕೆಲವರು ಹೇಳ್ತಾ ಇದ್ರು. ಆ ಸಿಸಿಟಿವಿ ಫುಟೇಜ್ ಇದೀಗ ಲಭ್ಯವಾಗಿದೆ. ರೆಡ್ ಫೋರ್ಟ್ ಬಳಿಯಲ್ಲಿ ಕಾರ್ ಸ್ಫೋಟ ಸಂಭವಿಸಿತ್ತು. ಜನನಿಬಿಡ ಪ್ರದೇಶದಲ್ಲೇ ಕಾರ್ ಬ್ಲಾಸ್ಟ್ ಆಗಿತ್ತು. i20 ಕಾರ್ ಸ್ಫೋಟಗೊಂಡಂತ ದೃಶ್ಯ ಇದೆ ನೋಡಿ. ಅದು ಸಿಸಿಟಿವಿ ಫುಟೇಜ್. ನವೆಂಬರ್ 10ನೇ ತಾರೀಕು ಸಂಜೆ ಸರಿಯಾಗಿ 6:50 ಜನನಿಬಿಡ ಪ್ರದೇಶ ಕೆಂಪುಕೋಟೆ ಹತ್ರದಲ್ಲೇ i20 ಕಾರ್ ಜನರ ಮಧ್ಯದಲ್ಲೇ ಬ್ಲಾಸ್ಟ್ ಆಗಿದೆ. ಸಿಗ್ನಲ್ ಬಿಟ್ಟಂತ ಸಂದರ್ಭದಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾಗ ಪರಿಣಾಮ ಈಗ ಸಾವಿನ ಸಂಖ್ಯೆ 13ಕ್ಕೆ ಏರಿಕೆ ಆಗಿದೆ. ದೆಹಲಿಯಲ್ಲಿ ಕಾರ್ ಸ್ಫೋಟ ಪ್ರಕರಣ ಡಾಕ್ಟರ್ಗಳನ್ನ ಭೇಟಿಯಾಡ್ತಾ ಇದೆ ಎನ್ಐಎ. ಇವತ್ತು ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯನನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಇವರಿಗೆಲ್ಲ ಕನೆಕ್ಷನ್ ಹೆಂಗಿತ್ತು, ಯಾವ ಕೋಡ್ ವರ್ಡ್ ಮುಖೇನ ಇವರು ಮಾತಾಡ್ತಾ ಇದ್ರು, ಕಮ್ಯುನಿಕೇಶನ್ ನಡೆಸ್ತಾ ಇದ್ರು, ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಹತ್ತತ್ರ 3000 kgಯಷ್ಟು ಸ್ಫೋಟಕ ಸಿಕ್ಕಿತ್ತು, ಅದಕ್ಕೂ ಇವ್ರಿಗೇನಾದ್ರೂ ಲಿಂಕ್ ಇದೆಯಾ, ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು, ಹೆಂಗ್ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಟ್ರೈನಿಂಗ್ ಹೆಂಗಾಗಿತ್ತು, ಯಾವ ಉಗ್ರ ಸಂಘಟನೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಹೀಗೆ ಹಲವಾರು ಆಯಾಮದಲ್ಲಿ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತ ಎನ್ಐಎ ಅಧಿಕಾರಿಗಳು. ಮತ್ತೊಬ್ಬ ಡಾಕ್ಟರ್, ಇವರೆಲ್ಲ ವೈಟ್ ಕಾಲರ್ ಟೆರರ್ಗಳು. ವೈದ್ಯ ತಾಜ್ಮುಲ್ ಅನ್ನ ಬಂಧಿಸಿದ್ದಾರೆ. ದೆಹಲಿ ಕಾರ್ ಸ್ಫೋಟ ಸಂಬಂಧ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೌಲ್ವಿ ಇರ್ಫಾನ್ ಪತ್ನಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಫರೀದಾಬಾದ್ನ ಅಲ್ ಫಲಾಹ್ ವಿವಿಗೆ ಎನ್ಐಎ ಭೇಟಿಯನ್ನು ಕೊಟ್ಟಿದೆ. ಅಲ್ ಫಲಾಹ್ ವಿವಿಯಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಉಮರ್ ಶಾಹೀನ್ ಸೇರಿದಂತೆ ಶಂಕಿತರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇಲ್ಲಿ ನೋಡಿ, ಡಾಕ್ಟರ್ಗಳೇ ಇದೀಗ ಭಯೋತ್ಪಾದನೆಗೆ ಇಳಿದಿದ್ದು ಅಥವಾ ಉಗ್ರರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ಕೊಂಡು ಈ ರೀತಿ ಸ್ಫೋಟಕಗಳನ್ನ ಸರಬರಾಜು ಮಾಡ್ತಾ ಇರೋದಿರ್ಬೋದು, ಅಥವಾ ಅಲ್ಲಿ ಏನ್ ತಯಾರು ಮಾಡ್ತಾ ಇದ್ರು, ಯಾವ ಕೃತ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚನ್ನ ಹಾಕ್ತಾ ಇದ್ರು, ಇವ್ರಿಗೆ ಕಾಂಟ್ಯಾಕ್ಟ್ ಬಂದಿದ್ದು ಹೆಂಗೆ, ಇವ್ರು ಟ್ರೈನಿಂಗ್ ಪಡ್ಕೊಂಡಿದ್ದಲ್ಲಿ, ಹೀಗೆ ಹಲವಾರು ಆಯಾಮಗಳಲ್ಲಿ ಅಧಿಕಾರಿಗಳ ತನಿಖೆಯನ್ನ ಮಾಡ್ತಾ ಇದ್ದಾಗ ಯಾರ ಮೇಲೆಲ್ಲ ಸಂಶಯ ಬರುತ್ತೆ ಮತ್ತು ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರೊಂದಿಷ್ಟು ಮಾಹಿತಿ ಕೊಟ್ಟಂತ ಆಧಾರದ ಮೇಲೆನೆ ಮುಂದಿನ ಹಂತದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ತನಿಖೆಯನ್ನ ಮುಂದುವರೆಸಿದ್ದಾರೆ. ಈಗ ಮತ್ತೊಬ್ಬ ವೈದ್ಯನನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆ ಮೌಲ್ವಿ ಇರ್ಫಾನ್ ಪತ್ನಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ i20 ಕಾರ್ ಸ್ಫೋಟ ಪ್ರಕರಣ ಸಂಬಂಧ ಕಾರ್ ಮಾರಿದ್ದ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾಯಲ್ ಕಾರ್ ಝೋನ್ ಮಾಲೀಕನನ್ನ ಬಂಧಿಸಲಾಗಿದೆ. i20 ಕಾರ್ ಮಾರಾಟದಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನೋ ಶಂಕೆ ಹಿನ್ನೆಲೆಯಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಉಮರ್ಗೆ ಕಾರ್ ಮಾರಾಟವನ್ನ ಮಾಡಿದ್ದಂತ ಕೇಸಲ್ಲಿ ಈ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ರಾಯಲ್ ಕಾರ್ ಝೋನ್ ಮಾಲೀಕನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಕಾರ್ನ ಒಂದು ಹಿನ್ನೆಲೆಯನ್ನ ಗಮನಿಸಿದಾಗ 5 ಓನರ್ಗಳು ಇದಕ್ಕಿದ್ರು ಅನ್ನೋದು ಗೊತ್ತಾಗಿದೆ. ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಉಮರ್ಗೆ ಪರ್ಟಿಕ್ಯುಲರ್ ಆಗಿ ಮಾರಾಟ ಮಾಡಿದಂಥ ವ್ಯಕ್ತಿಯನ್ನ ಈಗ ಬಂಧಿಸಿ ಆ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ i20 ಕಾರ್ ಯಾರ ಹತ್ರ ಇತ್ತು, ಉಮರ್ಗೆ ಹೆಂಗ್ ಬಂತು, ಯಾರು ಅದನ್ನು ಮಾರಾಟ ಮಾಡಿದ್ರು, ಉದ್ದೇಶ ಮುಂಚೆನೆ ಅವರಿಗೇನಾದ್ರೂ ಗೊತ್ತಿತ್ತಾ, ಹೀಗೆ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮಾರಾಟದಲ್ಲಿ ಪಾಲ್ಗೊಂಡಂತ ವ್ಯಕ್ತಿಯನ್ನ ಸಂಶಯದ ಮೇರೆಗೆ ಈಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಹಲವಾರು ಆಯಾಮಗಳಂತೂ ಈ ದೆಹಲಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅಲ್ಲಿ ಸ್ಫೋಟ ಮಾಡದೇ ಇದ್ರೂ ಕೂಡ ಸ್ಫೋಟಕ ಇತ್ತು, ಅದು ಎಲ್ಲೋ ಉದ್ದೇಶ ಪೂರ್ವಕವಾಗಿ ಸ್ಫೋಟ ಆಗ್ಬೇಕಾಗಿತ್ತು, ಇನ್ನೂ ಹೆಚ್ಚಿನ ಹಾನಿ ಆಗ್ಬೇಕಿತ್ತು ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ಉಮರ್ ಮೇಲೇನೆ ಒಂದಿಷ್ಟು ತನಿಖೆ ನಡೀತಾ ಇರೋದ್ರಿಂದ ಈತನಿಗೆ ಸಂಬಂಧಪಟ್ಟಂತ ಲಿಂಕ್ಗಳು ಹೆಂಗ್ ಸಿಗ್ತಾ ಇದೆ?
ಶರ್ಮಿತಾ 9ನೇ ತಾರೀಕಿನ ಸಂದರ್ಭದಲ್ಲಿ ಎಲ್ಲಿ ಇಡೀ ದೇಶಾದ್ಯಂತ ರೇಡ್ಗಳಾಗಿರುತ್ತೆ, ಸಾಕಷ್ಟು ಜನರನ್ನ ಬಂಧಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇರ್ತವೆ. ಜೊತೆಗೆ 10ನೇ ತಾರೀಕಿನಂದು ಕೂಡ ಸಾಕಷ್ಟು ಸ್ಫೋಟಕಗಳು ವಶಕ್ಕೆ ಪಡೆದುಕೊಳ್ತಾ ಇರ್ತಾರೆ. ಆಮೇಲೆ ನಿರಂತರವಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಇರ್ಬೋದು, ಹರಿಯಾಣ ಪೊಲೀಸರು ಇರ್ಬೋದು, ದೆಹಲಿಯ ಸ್ಪೆಷಲ್ ಸೆಲ್ ಇರ್ಬೋದು, ಅದೇ ರೀತಿಯಾಗಿ ಗುಜರಾತ್ ATS, ಮಹಾರಾಷ್ಟ್ರ ATS ಪ್ರತಿಯೊಬ್ಬರು ಕೂಡ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದಕರನ್ನ ಅವರ ಪತ್ತೆ ಮಾಡೋದಕ್ಕೋಸ್ಕರ ರೇಡ್ಗಳನ್ನು ನಡೆಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿಯೇ ಈ ಡಾಕ್ಟರ್ ಉಮರ್ ಆತ ಪ್ಯಾನಿಕ್ಗೆ ಒಳಗಾದ್ನ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ಬೆಳಗಿನ ಜಾವ 8 ಗಂಟೆಗೆ ಆತ ಮನೆಯಿಂದ ಹೊರಡ್ತಾನೆ. ನಂತರದಲ್ಲಿ ಸಾಕಷ್ಟು ಇಡೀ ದೆಹಲಿ ತುಂಬಾ ಸುತ್ತಾಡ್ತಾನೆ. ರೇಖಿಯನ್ನ ಕೂಡ ಆತ ಮಾಡ್ಕೊಂಡಿದ್ದ, ಕೆಂಪುಕೋಟೆಯ ಸುತ್ತಮುತ್ತಲಿನ ಪ್ರದೇಶದ ರೇಖಿಯನ್ನ ಕೂಡ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಜೊತೆಗೆ ಸುನೇರಿ ಅಂತಕ್ಕಂಥ ಒಂದು ಮಾಸ್ಕ್ ಇದೆ. ಆ ಮಾಸ್ಕ್ ಬಳಿಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಈತ ಕಾರನ್ನ ಪಾರ್ಕ್ ಮಾಡಿ ಇಟ್ಕೊಂಡಿರ್ತಾನೆ. ಅಂದ್ರೆ ಅಲ್ಲಿ ಆತ ಅಷ್ಟು ಅವಧಿವರೆಗೂ ಕಾರನ್ನ ಪಾರ್ಕ್ ಮಾಡಿ ಅದರಲ್ಲಿ ಒಬ್ಬ ವ್ಯಕ್ತಿ ಕುಳಿತಾಗ ಯಾರು ಕೂಡ ಅಲ್ಲಿ ಪ್ರಶ್ನೆಯನ್ನ ಮಾಡ್ಲಿಲ್ವಾ, ಅಥವಾ ಯಾರಾದ್ರೂ ಅಲ್ಲಿಯೇ ಬಂದು ಅವನಿಗೆ ಮೆಸೇಜ್ ಅನ್ನ ಪಾಸ್ ಮಾಡೋರಿದ್ರ, ಆ ರೀತಿ ಅಂತವರನ್ನು ಕೂಡ ಬಂಧಿಸಲಾಯ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತವೆ. ಯಾಕಂದ್ರೆ ಸಾಮಾನ್ಯವಾಗಿ ಸ್ಲೀಪರ್ ಸೆಲ್ಗಳನ್ನ ವಿಚಾರದಲ್ಲಿ ಬಂದಾಗ ಅಲ್ಲಿ ಲಿಂಕ್ಗಳೇನಾದ್ರೂ ಕಟ್ ಆದ್ರೆ ಮುಂದೆ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಾದಂತ ಈತ ಸ್ಲೀಪರ್ ಸೆಲ್ ಭಾಗವಾಗಿದ್ನ ಅಥವಾ ಕಿಂಗ್ ಪಿನ್ಗಳ ಪಟ್ಟಿಯಲ್ಲಿ ಈತನೂ ಕೂಡ ಇದ್ನ ಅನ್ನುವಂತ ಪ್ರಶ್ನೆಗಳನ್ನ ಇಟ್ಟುಕೊಂಡೇ ಈಗ NIA ತನಿಖೆಯನ್ನ ಶುರು ಮಾಡಿರುವಂತದ್ದು. ನಿನ್ನೆಯಿಂದ NIA ಭರದಿಂದ ತನಿಖೆಯನ್ನ ಮಾಡ್ತಾ ಇದೆ. ಯಾವಾಗ ಆತನಿಗೆ ಯಾವುದೇ ಸ್ಪಷ್ಟ ಸಂದೇಶ ಸಿಗೋದಿಲ್ಲ, ಅಲ್ಲಿಂದ ಇನ್ನು ಎಲ್ಲಿ ತಾನು ಸಿಕ್ಕಿ ಬೀಳ್ತೀನಿ ಅನ್ನುವಂಥ ಭಯದಲ್ಲಿಯೇ ಆತ ಅಲ್ಲಿಂದ ಹೊರಟು ಕೇವಲ 4 ನಿಮಿಷದ ಅವಧಿಯಲ್ಲಿ ಈ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ನಿಲ್ದಾಣದ ಅಂದ್ರೆ ಪಿಲ್ಲರ್ ನಂಬರ್ 1 ಬಳಿಯಲ್ಲಿ ಬರ್ತಾನೆ. ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ರೆಡ್ ಲೈಟ್ ಇರುತ್ತೆ. ಹೀಗಾಗಿ ಆತ ಕಾರನ್ನ ಅಲ್ಲಿ ಸ್ಲೋ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ. ಒಂದು ವೇಳೆ ಇದು ಸಂಪೂರ್ಣವಾಗಿ ಪ್ಲಾನ್ಡ್ ಆಗಿರ್ತಕ್ಕಂಥ ಬ್ಲಾಸ್ಟ್ ಆಗಿದ್ದೇ ಆಗಿದ್ರೆ, ಯಾವತ್ತೂ ನಾವು ಇಷ್ಟು ದಿನಗಳಲ್ಲಿ ಗಮನಿಸ್ತೀವಿ, ಅದು ಅಮೋನಿಯಂ ಸಲ್ಫೇಟ್ ಇರ್ಬೋದು, IED ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ RDX ಇರ್ಬೋದು, ಯಾವುದೇ ಇದ್ರೂ ಅವುಗಳಲ್ಲಿ ಬಳಕೆ ಆದಂಥ ಮಟೀರಿಯಲ್ಸ್ಗಳು ಏನಿರ್ತವೆ ಅಂತ ನೋಡೋದಾದ್ರೆ ಬಾಲ್ ಬೇರಿಂಗ್ಸ್ ಗಳನ್ನ ಬಳಸ್ತಾರೆ, ಚೂಪಾಗಿರ್ತಕ್ಕಂಥ ಮೆಟಲ್ಸ್ ಗಳನ್ನ ಬಳಸಿರ್ತಾರೆ. ಯಾಕಂದ್ರೆ ಅದರ ಇಂಪ್ಯಾಕ್ಟ್ ಅತಿ ದೊಡ್ಡ ಮಟ್ಟದಲ್ಲಿ ಆಗಬೇಕು, ಸಾವು ನೋವಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚಳವಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ, ಜೊತೆಗೆ ಡೆಟರ್ನೇಟರ್ಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ದೇ ಆದ್ರೆ ಆ ಇಡೀ ರಸ್ತೆಯಲ್ಲೇ ದೊಡ್ಡ ಮಟ್ಟದಲ್ಲಿ ತೆಗ್ಗು ಗುಂಡಿಗಳು ಬೀಳುವಂತ ಸಾಧ್ಯತೆ ಇರ್ತಾ ಇತ್ತು. ಅಂದ್ರೆ ಒಂದು ಕ್ರ್ಯಾಟರ್ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಪಕ್ಕದಲ್ಲೇ ಇದ್ದಂತ ಮೆಟ್ರೋ ಪಿಲ್ಲರ್ಗೂ ಕೂಡ ದೊಡ್ಡ ಮಟ್ಟದ ಹಾನಿ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಹೀಗಾಗಿ ಇವುಗಳೆಲ್ಲವನ್ನ ಪ್ಯಾಟರ್ನ್ ಅನ್ನ ಗಮನಿಸಿದಾಗ ಇಲ್ಲಿ ಡಾಕ್ಟರ್ ಉಮರ್ ಅಂತಕ್ಕಂಥವನು ಕೇವಲ ಪ್ಯಾನಿಕ್ ನಿಂದ ಎಲ್ಲಿ ತಾನು ಸಿಕ್ಕಿ ಬೀಳ್ತೀನೋ ಅಂತ ಹೇಳಿ ಅಲ್ಲಿಂದ ಆ ಒಂದು ಬಾಂಬ್ ಅನ್ನು ಸಾಗಿಸುವಂತ ಸಂದರ್ಭದಲ್ಲಿ ಆ ಒಂದು ಸರಿಯಾದ ಕನೆಕ್ಷನ್ ಇಲ್ಲದೆ ಇದ್ರೂ ಪ್ರೆಷರ್ ಕ್ರಿಯೇಟ್ ಆಗಿ ಇದು ಬ್ಲಾಸ್ಟ್ ಆಗಿರುವಂತ ಸಾಧ್ಯತೆಗಳು ಇರಬಹುದು ಅನ್ನುವಂತ ರೀತಿಯಲ್ಲಿ ಈಗ ಹೇಳಿಕೆಗಳು ಬರ್ತಾ ಇದ್ದಾವೆ, ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಆದ್ರೆ ಇದು ಏನೇ ಆಗಿದ್ರು ಕೂಡ ಇದು ಪ್ಲಾನ್ಡ್ ಆಗಿದೆಯಾ, ಅನ್ಪ್ಲಾನ್ಡ್ ಆಗಿದೆಯಾ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅಮೆಚರಿಶ್ ಆಗಿದೆಯಾ ಅನ್ನೋದು ಮುಖ್ಯವಾಗೋದಿಲ್ಲ. ಇಲ್ಲಿ 13 ಜನ ಅಮಾಯಕರು ಸತ್ತಿದ್ದಾರೆ, ಅಂದ್ರೆ 13 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಆ ಡಾಕ್ಟರ್ ಉಮರ್ ಅನ್ನ ಹೊರತುಪಡಿಸಿ ಉಳಿದಂತ ಅಮಾಯಕರು ಕೂಡ ಸಾವನ್ನಪ್ಪಿರುವಂತದ್ದು. ಯಾಕಂದ್ರೆ ಕೆಲವು ಮಾಹಿತಿಗಳ ಪ್ರಕಾರ ಕಾರ್ನಲ್ಲಿ 3 ಜನ ಇದ್ರು ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ಮಾಹಿತಿ ಪ್ರಕಾರ ಒಬ್ಬನೇ ಹೋಗ್ತಾ ಇದ್ದ ಅನ್ನುವಂತ ರೀತಿಯಾಗಿರುತ್ತೆ. ಹೀಗಾಗಿ ಒಬ್ಬನೇ ಪ್ಲಸ್ 3 ಜನ ಒಟ್ಟಿನಲ್ಲಿ ಅವರನ್ನು ಹೊರತುಪಡಿಸಿ ಉಳಿದಂತ ಅಮಾಯಕರು ಈ ಭಾರತೀಯರು ಇಲ್ಲಿ ಸಾವನ್ನಪ್ಪಿರುವಂತದ್ದು. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈತನಿಗೆ ಇರ್ತಕ್ಕಂಥ ಲಿಂಕ್ಗಳೇನು ಅಂತ ನೀವು ಕೇಳಿದ ಹಾಗೆ ಆತನ ಬಗ್ಗೆ ಸಂಪೂರ್ಣ ತನಿಖೆ ಶುರು ಆದಂತ ವೇಳೆಯಲ್ಲಿ ಆ ಕಾರೇ ಮೊದಲ ಕ್ಲೂ ಆಗಿ ಇಲ್ಲಿ ಲಭ್ಯವಾಗಿರುವಂತದ್ದು. ಆ ಕಾರನ್ನ ಆತ ಯಾರಿಂದ ಪರ್ಚೇಸ್ ಮಾಡಿದ್ದ, ಹೇಗೆ ಪರ್ಚೇಸ್ ಮಾಡಿದ್ದ, ಅದು ಶುರುವಾಗಿರುವಂತದ್ದು ಹೇಗೆ, ಈ ಸಲ್ಮಾನ್ ನಿಂದ ಉಮರ್ ವರ್ಗು 4-5 ಜನರ ಕೈಯನ್ನು ಅದು ದಾಟಿ ಬಂದಿರುತ್ತೆ. ಆದ್ರೆ ವಿಪರ್ಯಾಸ ನೋಡಿ, ಇದು ಪ್ರತಿಯೊಬ್ಬರೂ ಕೂಡ ನಮ್ಮ ವೀಕ್ಷಕರು ಗಮನಿಸಲೇಬೇಕಾಗಿರ್ತಕ್ಕಂಥ ಅಂಶ. ಯಾರೇ ತಮ್ಮ ವಾಹನವನ್ನ ಮಾರೋದಿರ್ಲಿ ಅಥವಾ ಕೊಂಡುಕೊಳ್ಳೋದಿರ್ಲಿ, ಸರಿಯಾದ ರೀತಿಯಲ್ಲಿ ಆ ಪೇಪರ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿರಲೇಬೇಕು, ಹೆಸರುಗಳು ಟ್ರಾನ್ಸ್ಫರ್ ಆಗಲೇಬೇಕು. ಇಲ್ದಿದ್ರೆ ಅಮಾಯಕರಾಗಿದ್ದಾಗ ಕೂಡ ಅವರು ಶಿಕ್ಷಾರ್ಹ ಅಪರಾಧಕ್ಕೆ ಈಡಾದಂತಾಗುತ್ತೆ, ಅವರ ಮೇಲೂ ಕೂಡ ತನಿಖೆಗಳಾಗುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಸಲ್ಮಾನ್ ವಿಚಾರದಲ್ಲಿ ಹಾಗೆ ಆಗ್ತಾ ಇದೆ. ಆತ ಅಮಾಯಕನೇ ಇದ್ರು ಅಥವಾ ಆತನು ಕೂಡ ಇದರಲ್ಲಿ ಹ್ಯಾಂಡ್ ಇನ್ ಗ್ಲೋ ಇದ್ದಾನ ಅನ್ನುವಂಥ ಪ್ರಶ್ನೆಗಳಿದ್ರು ಕೂಡ ಆತನ ಮೇಲೂ ಕೂಡ ಈಗ ತನಿಖೆಗಳು ಶುರುವಾಗಿದ್ದಾವೆ. ಈಗ ಮುಜಾಮಿಲ್ ಇರ್ಬೋದು, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಅರೆಸ್ಟ್ ಆಗಿರ್ತಕ್ಕಂಥ ಯಾರೆಲ್ಲ ಇದ್ದಾರೆ ಆರೋಪಿಗಳು ಮತ್ತೆ ಶಂಕಿತ ಉಗ್ರರು, ಅವರ ಕುಟುಂಬದವರನ್ನ ವಿಚಾರಣೆ ಮಾಡಿಸಲಾಗ್ತಾ ಇದೆ. ಅವರ ಸಂಬಂಧಿಕರಲ್ಲಿ ಕೆಲವೊಬ್ಬರಿಗೆ ಸಂಶಯಾಸ್ಪದ ಅಂದವರ ಮೇಲೆ ಕೂಡ ಅವರ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸಾಗ್ತಾ ಇರೋದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಶರ್ಮಿತಾ. ಜೊತೆಗೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದ್ರೆ ಇವರೆಲ್ಲರೂ ಕೂಡ ಒಂದು ಸಿಂಗಲ್ ಪಾಯಿಂಟ್ ಆಫ್ ಮರ್ಜಸ್ ಅಂತ ನಾವೇನು ಹೇಳ್ತೀವಿ, ಒಂದು ಕೇಂದ್ರ ಬಿಂದು ಆಗಿ ಕಂಡು ಬಂದಿರುವಂತದ್ದು ಜಮ್ಮು ಕಾಶ್ಮೀರ, ಅದರಲ್ಲೂ ಕೂಡ ಪುಲ್ವಾಮಾ. ಆ ಪುಲ್ವಾಮಕ್ಕೂ ಇಲ್ಲಿಗೂ ಇರ್ತಕ್ಕಂಥ ನಂಟೇನು, ಆ ತಾರೀಖ್ ಯಾರು, ಉಮರ್ ಯಾರು, ಇವರ ಬಗ್ಗೆ ಕೂಡ ಈಗ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಜೊತೆಗೆ ನಾವು ಇನ್ನೊಂದು ಈ ಮೆಡಿಕಲ್ ಕಾಲೇಜ್ ಏನಿತ್ತು ಗುರುಗ್ರಾಮ್ನಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಏನಿದೆ ಅದರ ಬಗ್ಗೆ ಕೂಡ ಈಗ ತನಿಖೆಗಳು ನಡೀತಾ ಇರುವಂತದ್ದು. ಅಲ್ಲಿಯೇ ಈಗ 4-5 ಜನರನ್ನ ಅಲ್ಲಿಯೇ ಸಂಬಂಧಪಟ್ಟಂತವರೇ ಉಗ್ರಗಾಮಿ ಸಂಘಟನೆಯಲ್ಲಿ ತೊಡಗಿಕೊಂಡಿರೋ ಕಾರಣದಿಂದಾಗಿ ಅಲ್ಲಿಯ
ಮ್ಯಾನೇಜ್ಮೆಂಟ್ ಅಥವಾ ಅವರನ್ನ ರಿಕ್ರೂಟ್ ಮಾಡಿದಂಥವ್ರಿಗೂ ಕೂಡ ಸಂಬಂಧ ಇದೆಯಾ, ಇಬ್ಬರು ಅಲ್ಲಿ ಅವರನ್ನ ರಿಕ್ರೂಟ್ ಮಾಡಿರೋದು ಆ ಕಾಲೇಜಿನ ಫ್ಯಾಕಲ್ಟಿ ಆಗಿ, ಹೀಗಾಗಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತು ಇಡೀ ದಿನಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಒಂದು ಕಡೆ ಅಮಿತ್ ಶಾ ಅವರು ನೇರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ತನಿಖಾಧಿಕಾರಿಗಳ ಜೊತೆಯಲ್ಲಿ ಅವರು ಸಂಪರ್ಕದಲ್ಲಿ ಇರುವಂತದ್ದು. ಜೊತೆಗೆ ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ ಸಂಜೆ 5:30 ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಯಾಕೆ ಮುಖ್ಯ ಆಗುತ್ತಂದ್ರೆ, ಭಾರತ ಯಾವುದೇ ರೀತಿಯಾಗಿರ್ತಕ್ಕಂಥ ಪನಿಷಿವ್ ಆಗಿರ್ತಕ್ಕಂಥ ಅಥವಾ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಇತರೆ ದೇಶಗಳ ಕೈವಾಡ ಇದರಲ್ಲಿ ಸಾಬೀತಾಗಿದ್ದೆ ಆದ್ರೆ ಅಲ್ಲಿ CCS ನಲ್ಲೂ ಕೂಡ ಅದಕ್ಕೆ ಅನುಮೋದನೆ ಬೇಕಾಗುತ್ತೆ. ಅದಾದ ಬಳಿಕ ರಾಷ್ಟ್ರಪತಿಗಳಿಂದ ಅನುಮೋದನೆ ಬೇಕಾಗುತ್ತೆ. ಹೀಗಾಗಿ ಇಡೀ ದಿನ ಇವತ್ತು ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ. ಈ ತನಿಖೆಯ ಜಾಡನ್ನ ಹಿಡಿದು ಇದರ ಮೂಲವನ್ನು ಭೇದಿಸೋದ್ರಲ್ಲಿ ಇವತ್ತು ನಮ್ಮ ತನಿಖಾ ಸಂಸ್ಥೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಿರತವಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಾಘವೇಂದ್ರ ಗೌಡ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.